ವಿನ್ಸೆಂಟ್ ಚರ್ಚಿಲ್ನ ಜೊತೆಯಲ್ಲಿ ಸಹಭೋಜನವನ್ನ ಲಂಡನ್ನಲ್ಲಿ ಮಾಡ್ತಾ ಈ ದೇಶದ ಅಸ್ಪೃಶ್ಯತೆಯ ಬಗ್ಗೆ, ಈ ದೇಶದ ತನ್ನ ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡಿ ಅವರಿಗೆ ವರದಿಯನ್ನು ಒಪ್ಪಿಸ್ತಾನೆ. ನೀವು ಸ್ವತಂತ್ರವನ್ನ ಕೊಟ್ಟರೆ ಮೊದಲು ನಮಗೆ ಸಮಾನತೆಯನ್ನ ಕೊಟ್ಟು ನಂತರ ಸ್ವತಂತ್ರವನ್ನ ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಮನವಿ ನೂರಾರು ಭಾಷಣಗಳು, ಈಗ ಎಷ್ಟೋ ಭಾಷಣಗಳನ್ನ ಮಹಾರಾಷ್ಟ್ರ ಸರ್ಕಾರ ಮುಚ್ಚಾಕಿದೆ ಅಂತ ನಮ್ಮ ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಮತ್ತೆ ಅಂಬೇಡ್ಕರ್ ಅವರು ದೊಡ್ಡ ಸಮಾಜಶಾಸ್ತ್ರಜ್ಞರು, ಆಗಸ್ಟ್ ಕ್ರಾಂತಿಗಿಂತ ದೊಡ್ಡ ಸಮಾಜಶಾಸ್ತ್ರಜ್ಞರು. ಏಕೆಂದರೆ ಸಮಾಜದ ತುಳಿತವನ್ನ, ಸಮಾಜದ ಮಿಡಿತವನ್ನ ಇಂಚಿಂಚು ತಿಳ್ಕೊಂಡವರು. ಹಾಗಾಗಿ ಅವರು ಕೇಂದ್ರದ ಮಂತ್ರಿಮಂಡಲದಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡಿದ್ರು. ಮೊದಲು ಮಹಿಳೆಯರಿಗೆ, ಸ್ತ್ರೀಯರಿಗೆ ಆಸ್ತಿಯ ಹಕ್ಕನ್ನು ಕೊಡಿ ಅಂತ. ನೋಡಿ, ಇದು ಮೀಸಲಾತಿ ಅಲ್ಲ. ಎಷ್ಟೋ ಜನ ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆ ಇದೆ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಅಂದ್ರೆ, ಮೀಸಲಾತಿ ಹೋರಾಟ. ಎಲ್ಲ ಮನೆಯಲ್ಲೂ ಇರ್ತಕ್ಕಂಥ ಸ್ತ್ರೀಯರಿಗೆ ಆಸ್ತಿಯ ಹಕ್ಕು. ಮತ್ತೆ ನಮ್ಮ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಇನ್ನೊಂದು ವಿಚಾರ ಇತ್ತು. ಏನಿತ್ತು ಅಂದ್ರೆ, ದಾಯಾದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ. ಉದಾಹರಣೆಗೆ ದೊಡ್ಡಪ್ಪನ ಹೆಸರಲ್ಲಿ ಯಾಕೋ ಆಸ್ತಿ ಇರುತ್ತೆ, ಅವಿಭಕ್ತ ಕುಟುಂಬ ಪದ್ಧತಿ. ತನ್ನ ತಮ್ಮ ಮಕ್ಕಳಿಗೆ, ತನ್ನ ತಮ್ಮ ಹೆಂಡತಿಗೆ ಅದಕ್ಕೆ ಅಧಿಕಾರ ಇರಲಿಲ್ಲ. ಅಂತಹ ಕಾನೂನನ್ನ ಮಂತ್ರಿಮಂಡಲದಲ್ಲಿ ತಂದಂತಹ ಧೀಮಂತ ವ್ಯಕ್ತಿ. ಹಾಗಾಗಿ ಧೀಮಂತ ವ್ಯಕ್ತಿ ಅವರು. ಮತ್ತೆ ಜಾತಿಯ ಪದ್ಧತಿ ಕಡಿಮೆ ಆಗ್ತಾ ಬಂದಂತೆ ಅವರು ಎಷ್ಟರ ಮಟ್ಟಿಗೆ ತಮ್ಮ ಆಲೋಚನೆಯನ್ನು ಬದಲಾಯಿಸ್ತಾರೆ ಅಂದ್ರೆ, ಕಾರ್ಮಿಕರ ಪರವಾಗಿ ನಿಲ್ತಾರೆ. ಹಾಗಾಗಿ ಅವರು ಲಿಬರ್ಟಿ ಅಂತ ಏನಿದೆ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಕಟ್ತಾರೆ ಅವರು. ಆ ಇಂಡಿಯನ್ ಲೇಬರ್ ಪಾರ್ಟಿ ಏನಿದೆ, ಇಂಡಿಪೆಂಡೆಂಟ್ ಪಾರ್ಟಿ ಏನಿದೆ, ಅದು ಕೆಲಸವನ್ನು ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆದರೆ ದುರದೃಷ್ಟವಶಾತ್ ಆ ಪಕ್ಷ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅಂಬೇಡ್ಕರ್ ಅವರು ಇವತ್ತು ಅವರೆಲ್ಲ ಚಿಂತನೆಗಳು ಜೀವಂತವಾಗಿದೆ. ಆ ಎಲ್ಲ ಚಿಂತನೆಗಳು ನಮಗೆ ಬೇಕಾಗಿದೆ. ಏನಾದರೂ ನಾವು ಈ ವೇದಿಕೆಯಲ್ಲಿ ಇಷ್ಟೆಲ್ಲ ಹೀಗೆ ಕೂತಿದ್ದೀವಿ ಅಂದರೆ ಅಂಬೇಡ್ಕರ್ ಅವರ ಪರಿಶ್ರಮ, ಅವರ ಶ್ರಮ, ಅವರು ಪಟ್ಟಂತಹ ಕಷ್ಟಗಳು ಅವೆಲ್ಲವೂ ಸಹ ನಮಗೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೇನ್ ಮಾಡಬೇಕು,